ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವಾಗಿನ ಮುಖ್ಯಾಂಶಗಳನ್ನು ನೋಡ್ಕೊತ ಹೋಗೋಣ. ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್, ಈ ಒಂದು ಇಂಡೆಕ್ಸನ್ನು ಯಾರು ಬಿಡುಗಡೆ ಮಾಡ್ತಾರೆ ಮತ್ತು ಇದರ ಹಿನ್ನೆಲೆಯನ್ನು ತಿಳ್ಕೊತ ಹೋಗೋಣ ಸ್ನೇಹಿತರೆ. ಎರಡನೇದಾಗಿ ಏಷ್ಯಾ ಸ್ಪೆಸಿಫಿಕ್ ಸಸ್ಟೈನಬಿಲಿಟಿ ಇಂಡೆಕ್ಸ್ 2021 ಬಿಡುಗಡೆ ಮಾಡಿದೆ. ಇದರಲ್ಲಿ ಯಾವ ಒಂದು ಸಿಟಿಗಳು ಅಗ್ರಸ್ಥಾನದಲ್ಲಿದೆ ಮತ್ತು ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮತ್ತು ಮೂರನೇದಾಗಿ ಭಾರತದ ಅಟಾರ್ನಿ ಜನರಲ್ ಅವರು ಅವರ ಒಂದು ಅಧಿಕಾರಾವಧಿಯನ್ನು 3 ತಿಂಗಳ ಮಟ್ಟಿಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಆ ಒಂದು ವಿಷಯದ ಬಗ್ಗೆ ತಿಳ್ಕೊಂತ ಹೋಗೋಣ. ಇವುಗಳ ಜೊತೆ ಬಹಳ ಇಂಪಾರ್ಟೆಂಟ್ ಕ್ವಶನ್, ಏಕ ಬಳಕೆಯ ಪ್ಲಾಸ್ಟಿಕ್ ಬೈಬ್ಯಾಕ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ಮತ್ತು ನಮ್ಮ ಸೆಂಟ್ರಲ್ ಯಾವಾಗ ಇದನ್ನು ಚಾಲನೆ ನೀಡುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ 2019 and 20 ಈ ಒಂದು ಇಂಡೆಕ್ಸ್ ಬಿಡುಗಡೆಯಾಗಿದೆ. ಇದರ ಹಿನ್ನೆಲೆಯನ್ನು ತಿಳ್ಕೊತ ಹೋಗೋಣ. ಹಾಗೂ ವಿಂಗ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್, ಇದು ನಮ್ಮ DRDOದ ಅತ್ಯಂತ ದೊಡ್ಡ ಒಂದು ಸಾಧನೆ ಆಗಿದೆ ಸ್ನೇಹಿತರೆ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನದಾಗಿ T-Hub ಅಂದರೆ ಟೆಕ್ನಾಲಜಿ ಹಬ್ 2.0 ಪ್ರಪಂಚದ ಅತಿದೊಡ್ಡ ನಾವೀನ್ಯತೆ ಕ್ಯಾಂಪಸ್, ಇದು ಒಂದು ತೆಲಂಗಾಣ ಸ್ಟಾರ್ಟ್ ಮಾಡಿರುವಂತಹ ಒಂದು ಸ್ಟಾರ್ಟಪ್ ಯೋಜನೆ ಆಗಿದೆ. ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಪೇರೋಲ್ ಆಟೋಮೇಷನ್ ಪದ್ಮ, ಇದು ಇವನ್ನ ಯಾವ ಒಂದು ಡಿಪಾರ್ಟ್ಮೆಂಟ್ ಜಾರಿಗೆ ತಂದಿದೆ ಅಂತ ತಿಳ್ಕೊಳ್ಳೋಣ. ಹಾಗೂ ಇಸ್ರೋದಿಂದ 3 ಉಪಗ್ರಹಗಳ ಯಶಸ್ವಿ ಉಡಾವಣೆ, ಇದರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ಮೊದಲನೇ ಆರ್ಟಿಕಲನ್ನು ನೋಡೋಣ. ದ ಹಿಂದೂ ಪೇಪರಲ್ಲಿ ಬಂದಂತಹ ಆರ್ಟಿಕಲ್ ಆಗಿರುತ್ತೆ ಇದು. ಸ್ಟೇಟ್ ಟಾಪ್ ಅಚೀವರ್ ಇನ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್, ಅಂದರೆ ನಮ್ಮ ಕರ್ನಾಟಕ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಸ್ನೇಹಿತರೆ. ಅಂದರೆ 7 ರಾಜ್ಯಗಳ ಜೊತೆಗೆ ನಮ್ಮ ಕರ್ನಾಟಕನೂ ಸಹ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ರ್ಯಾಂಕಿಂಗನ್ನು ಯಾರು ಬಿಡುಗಡೆಗೊಳಿಸ್ತಾರೆ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅವರು ಬಿಡುಗಡೆಗೊಳಿಸ್ತಾರೆ ಸ್ನೇಹಿತರೆ. ಈ ಬಾರಿ ಅಗ್ರಸ್ಥಾನದಲ್ಲಿ ಇರುವಂತಹ ರಾಜ್ಯಗಳು ಯಾವ್ಯಾವು ಅಂತ ಅಂದರೆ ಮೊದಲನೇದಾಗಿ ಕರ್ನಾಟಕ, ಆಮೇಲೆ ಆಂಧ್ರ ಪ್ರದೇಶ, ಗುಜರಾತ್, ಹರಿಯಾಣ, ಪಂಜಾಬ್, ತಮಿಳುನಾಡು ಮತ್ತು ತೆಲಂಗಾಣ. ಈ 7 ರಾಜ್ಯಗಳು ನಮ್ಮ ಭಾರತದಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ ಅಂತ ತಿಳ್ಕೊಬೋದು. ಮತ್ತು ಇನ್ನೊಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು ಅಂತ ಅಂದರೆ 2017ರಲ್ಲಿ ನಮ್ಮ ಕರ್ನಾಟಕದ ಸ್ಥಾನ 8ನೇ ಪೊಸಿಷನಲ್ಲಿ ಇತ್ತು ಸ್ನೇಹಿತರೆ. ಆನಂತರ 2019ರಲ್ಲಿ ಒಂದು ಡ್ರಾಸ್ಟಿಕ್ ಫಾಲ್ ಅಂತ ಅಂದರೆ ಒಂದು ಕುಸಿತ ಅಂತ ನಾವು ಹೇಳ್ಬೋದು, 17ನೇ ಸ್ಥಾನಕ್ಕೆ ಹೋಗಿತ್ತು. ಬಟ್ ಈ ಒಂದು ವರ್ಷ ನಮ್ಮ ಕರ್ನಾಟಕ ಈ ಒಂದು ರ್ಯಾಂಕಿಂಗಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಕೇಂದ್ರ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಬಿಡುಗಡೆ ಮಾಡಿರುವ ಸುಲಭ ವ್ಯವಹಾರದ ಶ್ರೇಯಾಂಕ ಅಡಿಯಲ್ಲಿ ಎಷ್ಟು ರಾಜ್ಯಗಳು ಟಾಪ್ ಅಚೀವರ್ ಸ್ಥಾನವನ್ನು ಪಡೆದಿವೆ? ಹೌ ಮೆನಿ ಸ್ಟೇಟ್ ಹ್ಯಾವ್ ರ್ಯಾಂಕ್ಡ್ ಆಸ್ ಟಾಪ್ ಅಚೀವರ್ ಅಂಡರ್ ದಿ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ ರಿಲೀಸ್ಡ್ ಬೈ ದಿ ಯೂನಿಯನ್ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್. ಏಳು ರಾಜ್ಯಗಳು ಅಗ್ರಸ್ಥಾನವನ್ನು ಪಡ್ಕೊಂಡಿದೆ ಸ್ನೇಹಿತರೆ. ಇವುಗಳ ಜೊತೆ ಒಂದು ಸಬ್ ಕ್ವಶನನ್ನು ನೋಡೋದಾದರೆ, ಒನ್ ಹೆಲ್ತ್ ಪೈಲಟ್ ಯೋಜನೆಯನ್ನು ಎಲ್ಲಿ ಆರಂಭಿಸಿದ್ದಾರೆ ಅಂತ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಆರಂಭಿಸಿದ್ದಾರೆ. ಈ ಒಂದು ಒನ್ ಹೆಲ್ತ್ ಪೈಲಟ್ ಯೋಜನೆ ಅಂತ ಅಂದರೆ ಈ ಒಂದು ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಮುಂಜಾಗ್ರತೆ ಆಗಿರ್ಬೋದು, ಅಥವಾ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದು ಪ್ರಿಕಾಷನರೀಸ್ಗಳಾಗಿರ್ಬೋದು, ಈ ಒಂದು ಒನ್ ಹೆಲ್ತ್ ಪೈಲಟ್ ಯೋಜನೆ ಮೂಲಕ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಬೋದು. ಇವುಗಳ ಜೊತೆ ಇತ್ತೀಚೆಗೆ ಬಿಡುಗಡೆಯಾದ ಆಹಾರ ಸುರಕ್ಷತೆ ಸೂಚ್ಯಂಕ 2020-21ರಲ್ಲಿ ತಮಿಳುನಾಡು ಅಗ್ರಸ್ಥಾನವನ್ನು ಪಡ್ಕೊಂಡಿದೆ ಸ್ನೇಹಿತರೆ. ಇದೀಗ ಎರಡನೇ ಸ್ಲೈಡನ್ನು ನೋಡೋಣ ಸ್ನೇಹಿತರೆ. ಅಪ್ಯಾಕ್ ಲೀಡ್ಸ್ ಹೈದರಾಬಾದ್ ಅಮಾಂಗ್ ಟಾಪ್ 20 ಸಸ್ಟೈನಬಲ್ ಸಿಟೀಸ್. ಈ ಒಂದು ಅಪ್ಯಾಕ್ ಅಂತ ಅನ್ನೋದು ಪ್ರಮುಖವಾಗಿ ಏಷ್ಯಾ ಸ್ಪೆಸಿಫಿಕ್ ರೀಜಿನ್ನ ಒಂದು ಒಕ್ಕೂಟವನ್ನು ಅಪ್ಯಾಕ್ ಅಂತ ಕರಿತೀವಿ ಸ್ನೇಹಿತರೆ. ಈ ಒಂದು ವರದಿಯಲ್ಲಿ ಈ ಬಾರಿ ಹೈದರಾಬಾದು ಟಾಪ್ 20 ಸಸ್ಟೈನಬಲ್ ಸಿಟಿಗಳಲ್ಲಿ ಹೆಸರನ್ನು ಪಡ್ಕೊಂಡಿದೆ. ಈ ಒಂದು ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ಅಂದರೆ ನೈಟ್ ಫ್ರ್ಯಾಂಕ್ ಅಂತ ಅನ್ನೋ ಒಂದು ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ ಅಂತ ನಾವು ತಿಳ್ಕೊಬೋದು. ಈ ಬಾರಿಯ ಒಂದು ವರದಿಯಲ್ಲಿ ಅಗ್ರಸ್ಥಾನವನ್ನು ಯಾವ ಸಿಟಿ ಪಡ್ಕೊಂಡಿದೆ ಅಂತ ಅಂದರೆ ಸಿಂಗಾಪುರ್, ಅಂದರೆ ಸಿಂಗಾಪುರಿನ ಒಂದು ಸಿಟಿ, ಮತ್ತು ಸಿಡ್ನಿ, ವೆಲ್ಲಿಂಗ್ಟನ್, ಪರ್ತ್ ಮತ್ತು ಮೆಲ್ಬೋರ್ನ್, ಪರ್ತ್ ಈ ಒಂದು ಆಸ್ಟ್ರೇಲಿಯಾದ ಸ್ಥಳಗಳು.
ಇದರಲ್ಲಿ ಟಾಪ್ ಪ್ಲೇಸನ್ನು ಪಡ್ಕೊಂಡಿದೆ ಅಂತ ತಿಳ್ಕೊಬೋದು. ಇವುಗಳ ಜೊತೆ ನಮ್ಮ ಇಂಡಿಯಾದ ಒಂದು ಕಂಪ್ಯಾರಿಟಿವ್ ಆಗಿ ನಮ್ಮ ಬೆಂಗಳೂರು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಸ್ನೇಹಿತರೆ. ಅಂದರೆ ಒಂದು ಗೋಲ್ಡನ್ ಸ್ಟ್ಯಾಂಡರ್ಡನ್ನು ಪಡ್ಕೊಂಡಿದೆ. ಅಂದರೆ ಒಂದು ಸ್ಟ್ಯಾಂಡರ್ಡ್ಗಳು ನೀಡುತ್ತೆ, ಗೋಲ್ಡನ್ ಸ್ಟ್ಯಾಂಡರ್ಡನ್ನು ಪಡ್ಕೊಂಡಿದೆ. ಇವುಗಳ ಜೊತೆ ನಮ್ಮ ಹೈದರಾಬಾದ್, ಮುಂಬೈ ಮತ್ತು ಡೆಲ್ಲಿ ಸಿಲ್ವರ್ ಕ್ಯಾಟಗರಿಯನ್ನು ಪಡ್ಕೊಂಡಿದೆ ಸ್ನೇಹಿತರೆ. ಮತ್ತೊಂದು ವಿಷಯವನ್ನು ನಾವಿಲ್ಲಿ ತಿಳ್ಕೊಬೇಕು ಅಂತ ಅಂದರೆ, ಈ ಒಂದು ಗ್ರೀನ್ ಬಾಂಡ್ಗಳ ಒಂದು ವಿತರಣೆಯಲ್ಲಿ ನಮ್ಮ ಭಾರತ ಅತ್ಯಂತ ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡಿದೆ ಅಂತ ನಾವು ತಿಳ್ಕೊಬೋದು. ಇತ್ತೀಚೆಗೆ ಬಿಡುಗಡೆಯಾದ ಏಷ್ಯಾ ಸ್ಪೆಸಿಫಿಕ್ ಸಸ್ಟೈನಬಿಲಿಟಿ ಇಂಡೆಕ್ಸ್ 2021ರಲ್ಲಿ ಭಾರತದ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ವಿಚ್ ಇಂಡಿಯಾ ಸಿಟಿ ಈಸ್ ಟಾಪ್ ಇನ್ 2021 recently released Asia Pacific Sustainable Index. ಬೆಂಗಳೂರು ಅಗ್ರಸ್ಥಾನದಲ್ಲಿದೆ ಸ್ನೇಹಿತರೆ. ಅಂದರೆ ಒಂದು ಗೋಲ್ಡನ್ ಕ್ಯಾಟಗರಿಯನ್ನು ಪಡ್ಕೊಂಡಿದೆ. ಇವುಗಳ ಜೊತೆ ಭಾರತದ ಮೊದಲ ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸನ್ನು 2022ರಲ್ಲಿ ಬೆಂಗಳೂರಿನಲ್ಲಿ ನಡೆಸಿದರು ಸ್ನೇಹಿತರೆ. ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ 2021 ಬೆಂಗಳೂರಿನಲ್ಲಿ ನಡೆದಿತ್ತು. ಈ ಬಾರಿಯ ವಿಜೇತರು ಯಾರು ಅಂತ ಅಂದರೆ ಜೈನ್ ಯೂನಿವರ್ಸಿಟಿ ಆಗಿರ್ತಾರೆ ಸ್ನೇಹಿತರೆ. ಕೆ ವೇಣುಗೋಪಾಲ್ ಟು ಕಂಟಿನ್ಯೂ ಆಸ್ AG ಅಟಾರ್ನಿ ಜನರಲ್ ಫಾರ್ 3 months ಮೋರ್. ಅಂದರೆ ನಮ್ಮ ಭಾರತದ ಅಟಾರ್ನಿ ಜನರಲ್ ಆಗಿರುವಂತಹ ವೇಣುಗೋಪಾಲ್ ಅವರು ಅವರ ಅಧಿಕಾರಾವಧಿಯನ್ನು 3 ತಿಂಗಳವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಅವರು ಈ ಬಾರಿ June 30 ರಿಟೈರ್ಡ್ ಆಗಬೇಕಿತ್ತು. ಸೊ ಅವರ ಒಂದು ಅಧಿಕಾರಾವಧಿಯನ್ನು ಇನ್ನು 3 ತಿಂಗಳವರೆಗೆ ಹೆಚ್ಚಿಸಿದ್ದಾರೆ. ಇವರು 2017ರಲ್ಲಿ ಅಟಾರ್ನಿ ಜನರಲ್ ಆಗಿ ಆಯ್ಕೆಯಾಗಿದ್ದಂತಹ ವ್ಯಕ್ತಿಯಾಗಿದ್ದಾರೆ. ಮತ್ತು ಇನ್ನೊಂದು ವಿಷಯವನ್ನು ನಾವು ಗಮನಿಸೋದಾದರೆ ಸ್ನೇಹಿತರೆ, ಪ್ರಸ್ತುತ ವೇಣುಗೋಪಾಲ್ ಅವರಿಗೆ 91 ವರ್ಷಗಳಾಗಿರುತ್ತೆ. ವೇಣುಗೋಪಾಲ್ ಅವರು ಅಟಾರ್ನಿ ಜನರಲ್ ಆಗೋಕ್ಕಿಂತ ಪ್ರೀವಿಯಸ್ ಯಾರು ಅಟಾರ್ನಿ ಜನರಲ್ ಆಗಿದ್ರು ಅಂತ ಅಂದರೆ AG ಮುಕುಲ್ ರಾಹ್ಟಗಿ ಅವರು ಅಟಾರ್ನಿ ಜನರಲ್ ಆಗಿದ್ರು ಸ್ನೇಹಿತರೆ. ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರು? ಹೂ ಈಸ್ ದಿ ಕರೆಂಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ? ಕೆ ವೇಣುಗೋಪಾಲ್ ಅವರು. ಈ ಒಂದು ಅಟಾರ್ನಿ ಜನರಲ್ ಬಗ್ಗೆ ಒಂದು ಬ್ಯಾಕ್ಗ್ರೌಂಡನ್ನು ನಾವು ತಿಳ್ಕೊಳ್ಳೋದಾದರೆ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನದಲ್ಲಿ 76ನೇ ವಿಧಿ ಅಟಾರ್ನಿ ಜನರಲ್ನ ಬಗ್ಗೆ ಉಲ್ಲೇಖವನ್ನು ತಿಳಿಸುತ್ತೆ. ಮತ್ತು ನಮ್ಮ ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರು ಅಂತ ಅಂದರೆ ಸೆಟಲ್ವಾಡ್ ಅವರಾಗಿರ್ತಾರೆ. ಅಟಾರ್ನಿ ಜನರಲ್ನ ಮುಖ್ಯವಾದ ಕೆಲಸ ಏನು ಅಂತ ಅಂದರೆ ಆಡಳಿತ ಪಕ್ಷದ ಪರವಾಗಿ ವಾದಗಳನ್ನು ಮಾಡೋದು, ಅಂದರೆ ಕೋರ್ಟಲ್ಲಿ ವಾದಗಳನ್ನು ಮಾಡೋದು ಇವರ ಒಂದು ಪ್ರಮುಖ ಡ್ಯೂಟಿ ಆಗಿರುತ್ತೆ. ಮತ್ತು ಇವರು ನಮ್ಮ ಪಾರ್ಲಿಮೆಂಟಿನ ಯಾವುದೇ ಮನೆಗಳಲ್ಲಿ, ಅಂದರೆ ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ನಮ್ಮ ಭಾರತದ ಯಾವುದೇ ಒಂದು ನ್ಯಾಯಾಲಯಕ್ಕೂ ಸಹ ಇವರು ಹೋಗುವಂತಹ ಒಂದು ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಮುಂದಿನ ಆರ್ಟಿಕಲ್ನ ನೋಡೋಣ ಸ್ನೇಹಿತರೆ. ಹಿಮಾಚಲ್ ಪ್ರದೇಶ್ ಗೌರ್ಮೆಂಟ್ ವಿಲ್ ಸ್ಟಾರ್ಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೈಬ್ಯಾಕ್ ಸ್ಕೀಮ್. ಈ ಒಂದು ಸ್ಕೀಮ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತ ಹೋಗೋಣ. ಇನ್ ಲೈನ್ ವಿತ್ ದಿ ಡಿಸಿಷನ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಟು ಬ್ಯಾನ್ ದಿ ಯೂಸ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಹಿಮಾಚಲ್ ಪ್ರದೇಶ್ ಹ್ಯಾಸ್ ಲಾಂಚ್ಡ್ ದಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೈಬ್ಯಾಕ್ ಸ್ಕೀಮ್. ಅಂದರೆ ಮರುಬಳಕೆ ಮಾಡಲು ಬರದಂತಹ ಪ್ಲಾಸ್ಟಿಕ್ಗಳನ್ನು ನಮ್ಮ ಒಂದು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕು ಅಂತ ಒಂದು ಯೋಜನೆಯನ್ನು ತಂದಿದೆ ಸ್ನೇಹಿತರೆ. ಈ ಒಂದು ಯೋಜನೆಯನ್ನು ಮೊದಲನೇದಾಗಿ ಹಿಮಾಚಲ ಪ್ರದೇಶ್ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ, ಯಾವುದಾದ್ರೂ ಯೋಜನೆಗಳನ್ನು ಯಾವ ರಾಜ್ಯ ಫಸ್ಟು ಅಡಾಪ್ಟ್ ಮಾಡ್ಕೊಂತು ಅಂತ. ಈ ಒಂದು ಸ್ಕೀಮ್ನ ಬಗ್ಗೆ ನಾವು ತಿಳ್ಕೊತ ಹೋದರೆ, ಅಂಡರ್ ದಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೈಬ್ಯಾಕ್ ಸ್ಕೀಮ್ ದಿ ಹಿಮಾಚಲ್ ಪ್ರದೇಶ್ ಗೌರ್ಮೆಂಟ್ ವಿಲ್ ಬೈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಐಟಮ್ಸ್ ಫ್ರಮ್ ಸ್ಟೂಡೆಂಟ್ಸ್ ಆಫ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್. ಈ ಒಂದು ಯೋಜನೆಯ ಮೂಲಕ ಹಿಮಾಚಲ್ ಪ್ರದೇಶು ಅಲ್ಲಿನ ಸ್ಕೂಲು ಮತ್ತು ಕಾಲೇಜ್ಗಳ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿರುವಂತಹ ಪ್ಲಾಸ್ಟಿಕ್ಕು ಅಥವಾ ಇತರೆ ಸ್ಥಳಗಳಲ್ಲಿ ಮರುಬಳಕೆ ಮಾಡಲು ಆಗದಿರುವಂತಹ ಪ್ಲಾಸ್ಟಿಕ್ಗಳನ್ನು
ಬೈ ಮಾಡುತ್ತೆ ಮತ್ತು ಆ ಒಂದು ಪ್ಲಾಸ್ಟಿಕ್ಗಳಿಗೆ ಆ ಒಂದು ರಾಜ್ಯ ಸರ್ಕಾರ 75 ರೂಪಾಯಿ ಪರ್ ಕೆ ಜಿಗೆ ನೀಡುತ್ತೆ ಸ್ನೇಹಿತರೆ. ಸೊ ಒಳ್ಳೆ ಯೋಜನೆ ಅಂತಲೂ ಸಹ ನಾವು ತಿಳ್ಕೊಬೋದು. ಈ ಒಂದು ಯೋಜನೆಯನ್ನು ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಜಾರಿಗೆ ತಂದಿದೆ. ಯಾವ ಒಂದು ರೂಲ್ನ ಪ್ರಕಾರ ಅಂತ ಅಂದರೆ, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆ್ಯಡ್ ನೋಟಿಸ್ಡ್ ದಿ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2021. ಸೊ ಈ ಒಂದು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ 2021ನ ಪ್ರಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ನಾವು ತಿಳ್ಕೊಬೋದು. ಮತ್ತೊಂದು ಪ್ರಮುಖವಾದ ಪಾಯಿಂಟ್ ಏನು ಅಂತ ಅಂದರೆ, ಈ ಒಂದು ಪ್ಲಾಸ್ಟಿಕ್ನ ಥಿಕ್ನೆಸ್ಸಿಗೆ ಪರ್ಮಿಷನ್ ಎಷ್ಟು ಕೊಟ್ಟಿದ್ದಾರೆ ಅಂತ ಅಂದರೆ 50 ಮೈಕ್ರಾನ್ ಟು 75 ಮೈಕ್ರಾನ್. ಈ ಹಿಂದೆ ಅಂದರೆ ಸೆಪ್ಟೆಂಬರ್ 30, 2021 ಇತ್ತು ಸ್ನೇಹಿತರೆ. ಬಟ್ ಆನ್ವರ್ಡ್ಸ್ ಇನ್ನು ಮುಂದೆ ಈ ಒಂದು ಪ್ಲಾಸ್ಟಿಕ್ನ ಥಿಕ್ನೆಸ್ಸನ್ನು 120 ಮೈಕ್ರಾನ್ಸ್ಗಿಂತ ಹೆಚ್ಚಿಗೆ ಮಾಡಬೇಕು ಅಂತ ಈ ಒಂದು ಯೋಜನೆಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಏಕ ಬಳಕೆಯ ಪ್ಲಾಸ್ಟಿಕ್ ಬೈಬ್ಯಾಕ್ಸ್ ಯೋಜನೆಯನ್ನು ಪ್ರಾರಂಭಿಸಿದೆ? ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಲಾಂಚ್ಡ್ ಎ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೈಬ್ಯಾಕ್ ಸ್ಕೀಮ್? ಹಿಮಾಚಲ ಪ್ರದೇಶ್ ಹಾಗೂ ವಿಶ್ವದ ಅತಿ ಉದ್ದದ ಹೆದ್ದಾರಿ ಸುರಂಗ ಎಂದು ಪ್ರಮಾಣೀಕರಿಸಲ್ಪಟ್ಟ ಅಟಲ್ ಸುರಂಗವಿರೋದು ಹಿಮಾಚಲ್ ಪ್ರದೇಶಲ್ಲಿ ಸ್ನೇಹಿತರೆ. ಮತ್ತು ಹಿಮಾಚಲ್ ಪ್ರದೇಶ್ 100% LPG ಗ್ಯಾಸ್ಗಳನ್ನು ಅಂದರೆ ಎಲ್ಲರಿಗೂ ನೀಡಿದಂತಹ ಮೊದಲ ರಾಜ್ಯ ಆಗಿರುತ್ತೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್ ರಿಲೀಸಸ್ ಫಸ್ಟ್ ಎವರ್ ರಿಪೋರ್ಟ್ ಆನ್ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಫಾರ್ ಡಿಸ್ಟ್ರಿಕ್ಟ್ 2018-19 ಆ್ಯಂಡ್ 19-20. ಅಂದರೆ 2019 ಮತ್ತು 20 ಸಾಲಿನ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ರಿಲೀಸ್ ಮಾಡಿದೆ ಅಂತ ತಿಳ್ಕೊಬೋದು ಸ್ನೇಹಿತರೆ. ಇಲ್ಲಿ ಈ ಒಂದು ಯೋಜನೆ ಪ್ರಮುಖವಾಗಿ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂಪ್ಲಿಮೆಂಟ್ಸ್ಗಳನ್ನು ತರೋಕ್ಕೋಸ್ಕರ ನೀಡಿರುವಂತಹ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಈ ಒಂದು ರ್ಯಾಂಕಿಂಗ್ನಲ್ಲಿ ಸುಮಾರು 600 ಪಾಯಿಂಟ್ಸ್ಗಳನ್ನು ಆಧಾರವಾಗಿ ಇಟ್ಟುಕೊಂಡು ಮತ್ತು 83 ಇಂಡಿಕೇಟರ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು 6 ಕ್ಯಾಟಗರಿಗಳ ಮೂಲಕ ಸಬ್ ಗ್ರೂಪ್ ಮಾಡಿ ಈ ಒಂದು ರ್ಯಾಂಕಿಂಗನ್ನು ತೆಗಿತಾರೆ ಸ್ನೇಹಿತರೆ. ಈ ಒಂದು ರ್ಯಾಂಕಿಂಗ್ನಲ್ಲಿ ಯಾವ ಸ್ಥಾನಗಳನ್ನು ಯಾವ ರಾಜ್ಯ ಎಷ್ಟೆಷ್ಟು ಪರ್ಸೆಂಟೇಜ್ಗಳನ್ನು ತೊಗೊಂಡಿದೆ ಅಂತ ಅನ್ನೋದ್ರ ಮೇಲೆ ಹೆಸರುಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಯಾವ ಒಂದು ರಾಜ್ಯ ಈ ಒಂದು ರ್ಯಾಂಕಿಂಗ್ನಲ್ಲಿ 90% ಸ್ಕೋರ್ ಮಾಡಿರುತ್ತೆ ಆ ಒಂದು ರಾಜ್ಯಗಳಿಗೆ ದಕ್ಷ ಅಂತ ಒಂದು ಹೆಸರನ್ನು ನೀಡುತ್ತೆ. ಬಟ್ ನಮ್ಮ ಭಾರತದ ಯಾವ ರಾಜ್ಯಗಳು ಸಹ 90%ಅನ್ನು ಸಾಧನೆ ಮಾಡಿಲ್ಲ. ಮತ್ತು ಕೊನೆಯ ಸ್ಥಾನಕ್ಕೆ ಅಂದರೆ ಬಿಲೋ 10% ಯಾವ ಒಂದು ರಾಜ್ಯಗಳು ಪಡ್ಕೊಂಡಿರುತ್ತೆ ಆ ಒಂದು ರಾಜ್ಯಗಳಿಗೆ ಆಕಾಂಕ್ಷಿ 3 ಅಂತ ಅನ್ನೋ ಒಂದು ಹೆಸರನ್ನು ನೀಡುತ್ತೆ ಅಂತ ತಿಳ್ಕೊಬೋದು. 2018, 19 ಮತ್ತು 2019, 20 ವರ್ಷಗಳಿಗೆ ಕೇಂದ್ರದ ಮೊದಲ ಕಾರ್ಯಕ್ಷಮತೆಯ ಶ್ರೇಣೀಕರಣ ಸೂಚ್ಯಂಕವನ್ನು ಯಾವ ಸಚಿವಾಲಯವು ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ವಿಚ್ ಮಿನಿಸ್ಟ್ರಿ ರೀಸೆಂಟ್ಲಿ ರಿಲೀಸ್ಡ್ ದಿ ಸೆಂಟರ್ ಫಸ್ಟ್ ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ಇಂಡೆಕ್ಸ್ ಫಾರ್ ಡಿಸ್ಟ್ರಿಕ್ಟ್ 2018-19 and 19 and 20. ಶಿಕ್ಷಣ ಸಚಿವಾಲಯ ಇದನ್ನು ಬಿಡುಗಡೆಗೊಳಿಸಿದೆ ಸ್ನೇಹಿತರೆ. ಮತ್ತು ರಾಷ್ಟ್ರೀಯ ಸಾಧನಾ ಸಮೀಕ್ಷೆ 2021 ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತಂದರೆ ಶಿಕ್ಷಣ ಸಚಿವಾಲಯ ಬಿಡುಗಡೆ ಮಾಡಿದೆ. ಮತ್ತು ಇವುಗಳ ಜೊತೆ ಭಾಷಾ ಸಂಗಮ ಮೊಬೈಲ್ ಅಪ್ಲಿಕೇಶನ್ ಮತ್ತು ಭಾಷಾ ಪ್ರಮಾಣಪತ್ರ ಸೆಲ್ಫಿ ಅಭಿಯಾನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಶಿಕ್ಷಣ ಸಚಿವಾಲಯಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ. ಇದೊಂದು ಆ್ಯಪ್ ಆಗಿರುತ್ತೆ. ಈ ಒಂದು ಆ್ಯಪ್ನ ಮೂಲಕ ಹಲವಾರು ಲ್ಯಾಂಗ್ವೇಜ್ಗಳನ್ನು ಕಲಿಬೋದು ಸ್ನೇಹಿತರೆ. ಭಾಷೆಗಳನ್ನು ಕಲಿಯೋಕ್ಕೋಸ್ಕರ ಈ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ ಅಂತ ತಿಳ್ಕೊಬೋದು. DRDO conducts successful maiden flight of autonomous flying wing technology demonstrator. maiden flight of autonomous flying wing technology ಅಂತ ಅನ್ನೋದು ಸ್ನೇಹಿತರೆ ಮಾನವರಹಿತ ಯುದ್ಧ ವಿಮಾನಗಳ ಒಂದು ಪರೀಕ್ಷಾರ್ಥವನ್ನು ನಡೆಸಿದೆ. ಈ ಒಂದು ಪರೀಕ್ಷೆಯನ್ನು ನಮ್ಮ ಕರ್ನಾಟಕದ ಚಿತ್ರದುರ್ಗದಲ್ಲಿ DRDO ಮಾಡಿದೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಮತ್ತು ಈ ಒಂದು ಏರ್ಕ್ರಾಫ್ಟ್ಗಳನ್ನು ಅಂದರೆ ಮಾನವರಹಿತ ಏರ್ಕ್ರಾಫ್ಟ್ಗಳನ್ನು
ಯಾರು ಡೆವಲಪ್ ಮಾಡಿರೋದು ಅಂತ ಅಂದರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತಂದರೆ ಇದೊಂದು DRDOದ ಒಂದು ಅಂಗಸಂಸ್ಥೆ ಆಗಿರುತ್ತೆ, ಭಾಗ ಆಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿದೆ. ಈ ಒಂದು ಸಂಸ್ಥೆ ಈ ಒಂದು ಮಾನವರಹಿತ ವಿಮಾನಗಳನ್ನು ಅಂದರೆ ಯುದ್ಧ ಬಳಕೆಯಲ್ಲಿ ಮಾಡುವಂತಹ ವಿಮಾನಗಳನ್ನು ಡೆವಲಪ್ ಮಾಡಿದೆ. ಏರೋನಾಟಿಕಲ್ ಟೆಸ್ಟ್ ರೇಂಜ್ನಿಂದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೂಲಕ ಫ್ಲೈಯಿಂಗ್ ವಿಂಗ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ನ ಆ ಮೊದಲ ಹಾರಾಟ ಪರೀಕ್ಷೆಯನ್ನು ಎಲ್ಲಿ ನಡೆಸಲಾಯಿತು? ವೇರ್ ಇಸ್ ದಿ ಫಸ್ಟ್ ಫ್ಲೈಟ್ ಟೆಸ್ಟ್ ಆಫ್ ದಿ ಆಟೋನಮಸ್ ಫ್ಲೈಯಿಂಗ್ ವಿಂಗ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವಾಸ್ ಕಂಡಕ್ಟೆಡ್ ಬೈ ದಿ ಡಿಫೆನ್ಸ್ DRDO ಫ್ರಮ್ ದಿ ಏರೋನಾಟಿಕಲ್ ಟೆಸ್ಟ್ ರೇಂಜ್. ನಮ್ಮ ಕರ್ನಾಟಕದ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಇತ್ತೀಚೆಗೆ ಅಭ್ಯಾಸ್ ಹೈಸ್ಪೀಡ್ ಎಕ್ಸ್ಪ್ಯಾಂಡಬಲ್ ಏರಿಯಲ್ ಟಾರ್ಗೆಟ್ ಅಂದರೆ ಈಟ್, ಇದಕ್ಕೆ ಒಂದು ಶಾರ್ಟ್ ನೇಮ್ ಈಟ್ ಸ್ನೇಹಿತರೆ. ಇದನ್ನು ಎಲ್ಲಿ ಪರೀಕ್ಷಿಸಿದ್ದಾರೆ ಅಂತ ಅಂದರೆ ಚಂಡೀಪುರ, ಒಡಿಸ್ಸಾ ಅಂದರೆ ಅಬ್ದುಲ್ ಕಲಾಂ ದ್ವೀಪ ಅಂತ ಏನು ಕರಿತೀವಿ ಅಲ್ಲಿ ಇದನ್ನು ಪರೀಕ್ಷಿಸಿದ್ದಾರೆ. ಟೆಕ್ನಾಲಜಿ ಹಬ್ 2.0 to be go to place for 20,000 ಸ್ಟಾರ್ಟಪ್ಸ್. ಈ ಒಂದು ಟೆಕ್ನಾಲಜಿ ಹಬ್ 2.0 ಅಂತ ಅನ್ನೋದು ಹೈದರಾಬಾದ್ ತಂದಿರುವಂತಹ ಒಂದು ಯೋಜನೆ ಆಗಿದೆ ಸ್ನೇಹಿತರೆ. ಈ ಒಂದು ಯೋಜನೆಯ ಮೂಲಕ ಸುಮಾರು 20,000 ಸ್ಟಾರ್ಟಪ್ಗಳನ್ನು ಚಾಲ್ತಿಗೆ ತರೋದು ಈ ಒಂದು ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಯಲ್ಲಿ ಜಪಾನ್, ಕೊರಿಯಾ ಮತ್ತು UAE ರಾಷ್ಟ್ರಗಳ ಒಂದು ಸಹಭಾಗಿತ್ವ ಇದೆ ಅಂತ ತಿಳ್ಕೊಬೋದು. ಮತ್ತು ಈ ಒಂದು ಅಸೋಸಿಯೇಷನ್ ಫಾರ್ಮಡ್ ಈ ಒಂದು ಟೆಕ್ನಾಲಜಿ 2.0 ಪಾರ್ಟ್ನರ್ಶಿಪ್ ವಿತ್ ದಿ ಅಟಲ್ ಇನೋವೇಷನ್ ಮಿಷನ್, ನೀತಿ ಆಯೋಗ್. ಈ ಒಂದು ನೀತಿ ಆಯೋಗದ ಜೊತೆಗೂ ಸಹ ಈ ಒಂದು ಟೆಕ್ನಾಲಜಿ ಹಬ್ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡಿದೆ. ಈ ಒಂದು ಯೋಜನೆಯ ಪ್ರಮುಖ ಗುರಿ ಏನು ಅಂತ ಅಂದರೆ ಸ್ಟಾರ್ಟಪ್ಗಳಿಗೆ ಒಂದು ಎಂಕರೇಜ್ಮೆಂಟನ್ನು ನೀಡೋದು ಸ್ನೇಹಿತರೆ. ಟೆಕ್ನಾಲಜಿ ಹಬ್ 2.0 ಪ್ರಪಂಚದ ಅತಿದೊಡ್ಡ ನಾವೀನ್ಯತೆ ಕ್ಯಾಂಪಸ್ಸನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ವೇರ್ ವಾಸ್ Technology Hub 2.0, the world largest innovation campus, inaugurated recently? ತೆಲಂಗಾಣ ಸ್ನೇಹಿತರೆ. ಮತ್ತು ತೆಲಂಗಾಣದ ಸ್ಥಾಪನಾ ದಿನ ಯಾವತ್ತು ಅಂತ ಅಂದರೆ ಜೂನ್ 2ನೇ ತಾರೀಕಾಗಿರುತ್ತೆ. ಇವುಗಳ ಜೊತೆ ಏಷ್ಯಾದ ಅತಿದೊಡ್ಡ ಬುಡಕಟ್ಟು ಉತ್ಸವ ಆದಂತಹ ಮೇದರ್ಧಾಮ್ ಜಾಥಾನು ಸಹ ನಮ್ಮ ತೆಲಂಗಾಣದಲ್ಲಿ ನಡೆಯುವಂತಹ ಒಂದು ಬುಡಕಟ್ಟು ಉತ್ಸವ ಆಗಿರುತ್ತೆ. ಪದ್ಮ, ದ ಸೆಂಟ್ರಲೈಸ್ಡ್ ಪೇ ಸಿಸ್ಟಮ್ ಫಾರ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಲಾಂಚ್ಡ್. ಈ ಒಂದು ಪದ್ಮದ ಫುಲ್ ಫಾರ್ಮ್ ಸ್ನೇಹಿತರೆ ಪೇರೋಲ್ ಆಟೋನಮಸ್ ಫಾರ್ ಡಿಸ್ಬರ್ಸ್ಮೆಂಟ್ ಆಫ್ ಮಂತ್ಲಿ ಅಲೋಯನ್ಸ್. ಅಂದರೆ ನಮ್ಮ ಒಂದು ಭಾರತದ ಕೋಸ್ಟ್ ಗಾರ್ಡ್ ಏನಿದೆ ಅದರಲ್ಲಿನ ನೌಕರರಿಗೆ ಒಂದು ಸಂಬಳ ಮತ್ತು ಭತ್ಯೆಗಳನ್ನು ನೀಡುವುದಕ್ಕೋಸ್ಕರ ಈ ಒಂದು ಆ್ಯಪನ್ನು ಡೆವಲಪ್ ಮಾಡಿದೆ. ಅಂದರೆ ಈ ಒಂದು ಆ್ಯಪ್ನ ಮೂಲಕ ಅವರ ಸಂಬಳ ಮತ್ತು ಭತ್ಯೆಗಳ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಷನನ್ನು ಅವರು ತಿಳ್ಕೊಬೋದು. ಈ ಒಂದು ಆ್ಯಪನ್ನು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಡೆವಲಪ್ ಮಾಡಿದೆ ಅಥವಾ ಜಾರಿಗೆ ತಂದಿದೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಈ ಒಂದು ಯೋಜನೆಯನ್ನು ಪ್ರಸ್ತುತವಾಗಿ ಇಂಡಿಯನ್ ಕೋಸ್ಟ್ ಗಾರ್ಡಲ್ಲಿ ವರ್ಕ್ ಮಾಡ್ತಾ ಇರುವಂತಹ 15,000 ಗಾರ್ಡ್ ಪರ್ಸನ್ಸ್ಗಳ ಒಂದು ಸ್ಯಾಲರಿ ಮತ್ತು ಭತ್ಯೆಗೆ ಸಂಬಂಧಪಟ್ಟಂತೆ ಒಂದು ಡೆವಲಪನ್ನು ಮಾಡಿದ್ದಾರೆ. ಈ ಒಂದು ಆ್ಯಪ್ನ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟನ್ನು ಡೆವಲಪ್ ಮಾಡೋದು ಸ್ನೇಹಿತರೆ. ಈ ಒಂದು ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಆತ್ಮನಿರ್ಭರ್ ಭಾರತ್ನ ಅಡಿಯಲ್ಲಿ ಬರುತ್ತೆ. ಈ ಒಂದು ಆ್ಯಪ್ನ ಮೂಲಕ ಮ್ಯಾನ್ಯುಯಲ್ ವರ್ಕ್ಗಳನ್ನು ಏನಿದೆ ಅವುಗಳನ್ನು ಕಮ್ಮಿ ಮಾಡೋದು ಈ ಒಂದು ಆ್ಯಪ್ನ ಪ್ರಮುಖ ಇಂಟೆನ್ಷನ್ ಆಗಿರುತ್ತೆ. ಭಾರತೀಯ ಕೋಸ್ಟ್ ಗಾರ್ಡ್ಗಾಗಿ ಸ್ವಯಂಚಾಲಿತ ಪಾವತಿ ಮತ್ತು ಭತ್ಯೆಗಳ ವಿತರಣೆಗಾಗಿ ಪೇರೋಲ್ ಆಟೋಮೇಷನ್ ಯಾವ ಸಚಿವಾಲಯ ಆರಂಭಿಸಿದೆ? Which ministry has launched payroll autonomous for automatic payment and disbursement of allowance for Indian Coast Guard? ರಕ್ಷಣಾ ಸಚಿವಾಲಯ ಇದನ್ನು ಡೆವಲಪ್ ಮಾಡಿರುತ್ತೆ ಸ್ನೇಹಿತರೆ. ಮತ್ತು ಇತ್ತೀಚೆಗೆ ನಮ್ಮ ಒಂದು ಕೋಸ್ಟ್ ಗಾರ್ಡ್ ಊರ್ಜಾ ಪ್ರವಾಹ ಅಂತ ಅನ್ನೋ ಒಂದು ಹಡಗನ್ನು ಗುಜರಾತ್ನ ಭರೂಚ್ ಒಂದು ನೌಕಾನೆಲೆಯಲ್ಲಿ ಸೇರ್ಪಡೆಗೊಳಿಸಿದೆ ಅಂತ ತಿಳ್ಕೊಬೋದು.
ISRO successfully launches PSLV C-23 rocket carrying 3 Singaporean satellites from Satish Dhawan Space Center. ಅಂದರೆ ಸಿಂಗಾಪುರಿಗೆ ಸಂಬಂಧಪಟ್ಟಂತಹ 3 ಸ್ಯಾಟಲೈಟ್ಗಳನ್ನು ನಮ್ಮ ಇಸ್ರೋ PSLV C-53 ಮೂಲಕ ಲಾಂಚ್ ಮಾಡಿದೆ ಸ್ನೇಹಿತರೆ. ತಾವು ಗಮನಿಸ್ಬೋದು, ಈ ಹಿಂದೆನೂ ಸಹ ಕೆಲವು ದಿನಗಳ ಹಿಂದೆ ಈ ಒಂದು GSAT-24ನ ಮೂಲಕ ಫ್ರೆಂಚ್ ಗಯಾನದಿಂದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಅಡಿಯಲ್ಲಿ ಈ ಒಂದು DTHಗಳಿಗೆ ಸಂಬಂಧಪಟ್ಟಂತಹ ಒಂದು ಸ್ಯಾಟಲೈಟ್ಸನ್ನು ಲಾಂಚ್ ಮಾಡಿತ್ತು ನಮ್ಮ ಇಸ್ರೋ ನೇತೃತ್ವದೊಂದಿಗೆ. ಇದೀಗ ನಮ್ಮ ಇಸ್ರೋನೇ ಇದರ ಮುಂದಿನ ಭಾಗ ಆದಂತಹ 3 ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದೆ. ಮತ್ತು ಈ ಒಂದು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋಕ್ಕೆ ಸ್ನೇಹಿತರೆ ಪರ್ಮಿಷನನ್ನು ಯಾರು ಕೊಡ್ತಾರೆ ಅಂತ ಅಂದರೆ ಇನ್ಸ್ಪೇಸ್ ಅಂತ ಅನ್ನೋ ಒಂದು ಇಸ್ರೋದ ಅಂಗಭಾಗ ಇವುಗಳಿಗೆ, ಅಂದರೆ ಒಂದು ಖಾಸಗಿ ಸ್ಯಾಟಲೈಟ್ಗಳಿಗೆ ಲಾಂಚ್ ಮಾಡೋಕ್ಕೆ ಪರ್ಮಿಷನನ್ನು ಕೊಡ್ತಾರೆ. ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಶ್ರೀಹರಿಕೋಟಾದ ಬಾಹ್ಯಾಕಾಶ ನಿಲ್ದಾಣದಿಂದ ಯಾವ ದೇಶದ 3 ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಫಾರ್ ವಿಚ್ ಕಂಟ್ರಿ ರೀಸೆಂಟ್ಲಿ ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸಕ್ಸಸ್ಫುಲಿ ಲಾಂಚ್ಡ್ 3 ಸ್ಯಾಟಲೈಟ್ ಫ್ರಮ್ ಶ್ರೀಹರಿಕೋಟಾ ಸ್ಟೇಷನ್. ಸಿಂಗಾಪುರ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಿನಿ ಹಬಲ್ ಟೆಲಿಸ್ಕೋಪ್ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಅಂದರೆ ನಾಸಾಗೆ ಸಂಬಂಧಿಸಿದೆ ಸ್ನೇಹಿತರೆ. ಮತ್ತು ಇವುಗಳ ಜೊತೆ 2024ರಲ್ಲಿ ಈ ಒಂದು ಶುಕ್ರ ಗ್ರಹದ ಕಾರ್ಯಾಚರಣೆಯನ್ನು ನಾವು ಮಾಡ್ತೀವಿ ಅಂತ ಇಸ್ರೋ ಒಂದು ಘೋಷಣೆಯನ್ನು ನೀಡಿದೆ ಈ ಹಿಂದೆ. ಇದೀಗ ಆನ್ಲೈನ್ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮಹಾರಾಷ್ಟ್ರದ 20ನೇ ಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮತ್ತು ಅಲ್ಲಿನ ಉಪಮುಖ್ಯಮಂತ್ರಿಯಾಗಿ ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದರೆ ದೇವೇಂದ್ರ ಫಡ್ನವೀಸ್ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಕರ್ನಾಟಕ ಸರ್ಕಾರ ಈ ಒಂದು ಕಾಶಿ ಯಾತ್ರೆ ಯೋಜನೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ಈ ಒಂದು ಕಾಶಿ ಯಾತ್ರೆ ಯೋಜನೆ ಮೂಲಕ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ತೀರ್ಥಯಾತ್ರೆಯನ್ನು ನಡೆಸಲು ಸುಮಾರು 30,000 ಯಾತ್ರಾರ್ಥಿಗಳಿಗೆ ತಲಾ 5,000 ರೂಪಾಯಿನ ಕೊಟ್ಟು ಕಳಿಸುವಂತಹ ಯೋಜನೆ ಈ ಒಂದು ಕಾಶಿ ಯಾತ್ರೆ ಯೋಜನೆಯ ಉದ್ದೇಶ ಆಗಿರುತ್ತೆ. ಹಾಗೂ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ನಿರ್ದೇಶಕರಾಗಿ ಸಂದೀಪ್ ಕುಮಾರ್ ಗುಪ್ತಾ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ. ರಿಲಯನ್ಸ್ ಜಿಯೋ ನಿರ್ದೇಶಕ ಆಗಿದ್ದಂತಹ ಮುಖೇಶ್ ಅಂಬಾನಿ ಅವರು ರಾಜೀನಾಮೆ ನೀಡಿದ ಸಲುವಾಗಿ ಅವರ ಹಿರಿಯ ಮಗ ಆಗಿರುವಂತಹ ಆಕಾಶ್ ಅಂಬಾನಿ ಅವರನ್ನು ಈ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಹಾಗೂ ನಮ್ಮ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ ರಿತುರಾಜ್ ಅವಸ್ಥಿ ಅವರು ಸ್ನೇಹಿತರೆ ರಿಟೈರ್ಡ್ ಆಗುವ ಕಾರಣ ಅಲೋಕ್ ಅರಾಧೆ ಅವರನ್ನು ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಆಗಿ ನೇಮಿಸಲಿದ್ದಾರೆ. ಹಂಗಾಮಿಯಾಗಿ ನೇಮಿಸಲಿದ್ದಾರೆ ಸ್ನೇಹಿತರೆ, ಪರ್ಮನೆಂಟ್ ಅಲ್ಲ. ಹಾಗೂ ಭಾರತದಲ್ಲಿ ವಾರ್ಷಿಕವಾಗಿ ಜುಲೈ 1ರಂದು ಸರಕು ಮತ್ತು ಸೇವಾ GST ದಿನವನ್ನು ಆಚರಿಸ್ತೀವಿ. ಅಂದರೆ ಜುಲೈ 1ನೇ ತಾರೀಕು ಈ ಒಂದು GST ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಸ್ನೇಹಿತರೆ. ಯಾಕಂತಂದರೆ 2017 ಜುಲೈ ಅಂದು ಈ ಒಂದು GSTಯನ್ನು ಜಾರಿಗೆ ತಂದಿದ್ವಿ. ಮತ್ತು ಈ ಒಂದು GST ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು ಫ್ರಾನ್ಸ್ನಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ಯಾವ ಒಂದು GST ಮಾಡೆಲನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಅಂತ ಅಂದರೆ ಕೆನಡಾದ ಡ್ಯುಯಲ್ ಮಾಡೆಲನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಸ್ನೇಹಿತರೆ. ಹಾಗೂ GSTಗೆ ಸಂಬಂಧಪಟ್ಟಂತ ತಿದ್ದುಪಡಿ ಅಮೆಂಡ್ಮೆಂಟ್ ಯಾವುದು ಅಂತ ಅಂದರೆ 101ನೇ ತಿದ್ದುಪಡಿಯ ಮೂಲಕ ಈ ಒಂದು GSTಯನ್ನು ನಾವು ಜಾರಿಗೆ ತಂದಿದ್ವಿ. ಹಾಗೂ ಇತ್ತೀಚೆಗೆ ಈ ಒಂದು GSTಯ ಸಮಾವೇಶ ಚಂಡೀಗಢಲ್ಲಿ ನಡೆದಿದೆ, ತಮಗೆಲ್ಲರಿಗೂ ಸಹ ಗೊತ್ತೇ ಇರುತ್ತೆ. ರಾಷ್ಟ್ರೀಯ ವೈದ್ಯರ ದಿನವನ್ನು ಬಿಧನ್ ಚಂದ್ರ ರಾಯ್ ಅವರ ಸ್ಮರಣಾರ್ಥವಾಗಿ ಜುಲೈ 1ರಂದು ಆಚರಿಸ್ತೀವಿ ಸ್ನೇಹಿತರೆ, ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನು. ಮತ್ತು ಈ ಬಾರಿಯ ಥೀಮ್ ಏನು ಅಂತ ಅಂದರೆ ಫ್ಯಾಮಿಲಿ ಡಾಕ್ಟರ್ಸ್ ಆನ್ ದಿ ಫ್ರಂಟ್ ಲೈನ್ ಅಂತ ಅನ್ನೋದು ಈ ಬಾರಿಯ ಥೀಮ್ ಆಗಿರುತ್ತೆ. ಬಿಧನ್ ಚಂದ್ರ ರಾಯ್ ಅವರು ಸ್ನೇಹಿತರೆ ಫಿಜಿಷಿಯನು ಸಹ ಆಗಿದ್ದರು ಮತ್ತು ವೆಸ್ಟ್ ಬೆಂಗಾಲ್ನ CMನೂ ಸಹ ಆಗಿದ್ದರು.
ಇದೀಗ ಬೋನಸ್ ಪ್ರಶ್ನೆ ಸ್ನೇಹಿತರೆ, ಯಾವ ಬಾಹ್ಯಾಕಾಶ ಸಂಸ್ಥೆಯ ಸಂಶೋಧಕರು ನ್ಯೂಜಿಲೆಂಡ್ನಿಂದ ಚಂದ್ರನಿಗೆ ಕ್ಯಾಪ್ಸ್ಟೋನ್ ಬಾಹ್ಯಾಕಾಶ ಯೋಜನೆಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದರು? ನಿಮ್ಮ ಆಪ್ಷನ್ಸ್ಗಳು ನಾಸಾ, ಜಾಕ್ಸಾ, ಸ್ಪೇಸ್ ಎಕ್ಸ್, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ. ಇದರ ಉತ್ತರವನ್ನು ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸಿ ಸ್ನೇಹಿತರೆ. ಮುಂದಿನ ಕೆಲವು ಗಂಟೆಗಳಲ್ಲಿ ಇದರ ಉತ್ತರವನ್ನು ನಾವು ತಿಳಿಸ್ತೀವಿ. ಸರಿ ಸ್ನೇಹಿತರೆ, ಇವಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ ಆಗಿತ್ತು. ದಯವಿಟ್ಟು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ನ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಹ್ಯಾವ್ ಎ ನೈಸ್ ಡೇ.